ಆಳವಾದ ಕಾಲಜ್ಞಾನದ ಮೂಲಕ ರಾಜ್ಯ ಹಾಗೂ ರಾಷ್ಟ್ರದ ಗಮನ ಸೆಳೆಯುವ ಅರಸೀಕೆರೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಮತ್ತೊಮ್ಮೆ ಸಂಚಲನ ಮೂಡಿಸುವಂತಹ ಭವಿಷ್ಯ ನುಡಿದಿದ್ದಾರೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಶಿ ಹಾಗೂ ಪ್ರಯಾಗ್ರಾಜ್ ಯಾತ್ರೆ ಮುಗಿಸಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಗಾದ್ರೆ ಕೋಡಿಮಠದ ಸ್ವಾಮೀಜಿ ಏನು ಭವಿಷ್ಯ ನುಡಿದಿದ್ರು, ಅಷ್ಟಕ್ಕೂ ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರು ಅಂತ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಯುಗಾದಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ. ಯುಗಾದಿ ನಂತರ ಸಿಎಂ ಬದಲಾವಣೆ ಸಾಧ್ಯತೆ. ರಾಜ್ಯ ರಾಜಕಾರಣ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅತ್ಯಂತ ಕುತೂಹಲಕಾರಿ ಭವಿಷ್ಯ ನುಡಿದಿರುವ ಕೋಡಿ ಶ್ರೀಗಳು ಸಿಎಂ ಬದಲಾವಣೆಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಹೌದು, ನಾನು ಈ ಮೊದಲೇ ಸಂಕ್ರಾಂತಿ ನಂತರ ಬಜೆಟ್ ಮಂಡನೆಯಾಗುತ್ತೆ ಅಂತ ಹೇಳಿದ್ದೆ. ಅದರಂತೆಯೇ ನಡೆದಿದೆ. ಈಗ ಯುಗಾದಿ ಹಬ್ಬದ ನಂತರ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆಯಿದೆ. ಆದರೆ ಸಿಎಂ ತಮ್ಮಷ್ಟಕ್ಕೆ ತಾವೇ ಅಧಿಕಾರ ಬಿಟ್ಟುಕೊಟ್ರೆ ಮಾತ್ರ ಬದಲಾವಣೆ ಆಗುತ್ತದೆ. ಎಲ್ದಿದ್ರೆ ಸದ್ಯಕ್ಕೆ ಸರ್ಕಾರಕ್ಕೆ ಅಥವಾ ರಾಜಕೀಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಶ್ರೀಗಳು ಮಾರ್ಮಿಕವಾಗಿ ನುಡಿದಿದ್ದಾರೆ. ಈ ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಾಶಿ ಶಿವರಾತ್ರಿ ಪೂಜೆಗೆ ಹೋಗಿದ್ವಿ, ವಿಷ್ಣು ದರ್ಶನ ಆಯಿತು. ಪ್ರಯಾಗಕ್ಕೂ ಹೋಗಿದ್ವಿ. ಅಲ್ಲಿ ಕರ್ನಾಟಕಕ್ಕೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಬಂದ್ವಿ. ಕರ್ನಾಟಕ ತೊಂದರೆ ಇಲ್ಲ, ಜಗತ್ತಿನಾದ್ಯಂತ ಸಮಸ್ಯೆ ಇದೆ. ಮತ್ತೆ ವಿಪರೀತ ವಸತಿ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಆಗೋ ಲಕ್ಷಣ ಇದೆ. ಆಮೇಲೆ ಎಲ್ಲ ಸಮಸ್ಯೆಗಳಿದೆ, ನೀರು ಯುದ್ಧ ಆಗೋ ಲಕ್ಷಣ ಇದೆ. ನಾನು ಹೇಳಿದ್ನಲ್ಲ, ಸಂಕ್ರಾಂತಿ ಆಗಲಿ, ಆಮೇಲೆ ಬಡ್ಜೆಟ್ ಆಗುತ್ತೆ, ಯುಗಾದಿ ಆಗಲಿ, ಅವರಾಗೆ ಬಿಟ್ರೆ ಆಗುತ್ತೆ. ರಾಜಕಾರಣ ಪ್ರಾಬ್ಲಮ್ ಏನಿಲ್ಲ. ಡಿಕೆಶಿ ಪರಮೇಶ್ವರ್ ಅಧಿಕಾರಕ್ಕೆ ಗ್ರೀನ್ ಸಿಗ್ನಲ್. ಮುಖ್ಯಮಂತ್ರಿ ರೇಸ್ನಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆಯೂ ಶ್ರೀಗಳು ಪ್ರತಿಕ್ರಿಯಿಸಿದ್ದಾರೆ. ಇವರಿಬ್ಬರು ಕೂಡ ಬೇಕಾದವರೇ, ಅಧಿಕಾರ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವ ಬದಲಾವಣೆಯ ಸೂಕ್ಷ್ಮ ಸುಳಿವನ್ನು ಶ್ರೀಗಳು ಬಿಟ್ಟುಕೊಟ್ಟಿದ್ದಾರೆ. ಜಗತ್ತಿಗೆ ಕಾದಿದೆ ಮಹಾ ಗಂಡಾಂತರ. ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡುತ್ತಲೇ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಶ್ರೀಗಳು ಭಯಾನಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಪಂಚದಾದ್ಯಂತ ಅಶಾಂತಿ ನೆಲೆಸಲಿದ್ದು, ಮುಂಬರುವ ದಿನಗಳಲ್ಲಿ ಜಗತ್ತು ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಹಿಂದೆ ಸಂಭವಿಸಿದ ಪ್ರಕೃತಿ ವಿಕೋಪ ಅಥವಾ ಅವಘಡಗಳಿಗಿಂತಲೂ ಹೆಚ್ಚಿನ ಮಟ್ಟದ ಹಾನಿ ಸಂಭವಿಸುವ ಸಾಧ್ಯತೆಯಿದೆ. ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಯುದ್ಧದ ಲಕ್ಷಣಗಳು ಗೋಚರಿಸ್ತಾ ಇದ್ದು, ಮಾನವ ಕುಲಕ್ಕೆ ಕಷ್ಟದ ದಿನಗಳು ಎದುರಾಗಲಿವೆ ಅಂತ ಆತಂಕಕಾರಿ ಭವಿಷ್ಯ ನುಡಿದಿದ್ದಾರೆ. ರೈತರಿಗೆ ಅಭಯ ನೀಡಿದ ಶ್ರೀಗಳು, ರಾಜ್ಯದಲ್ಲಿ ಮಳೆ ಬೆಳೆ ಯಾವುದೇ ತೊಂದರೆ ಇಲ್ಲ. ಅವರಾಗೆ ಬಿಟ್ರೆ ಆಗುತ್ತೆ. ರಾಜಕಾರಣ ಪ್ರಾಬ್ಲಮ್ ಏನಿಲ್ಲ. ಒಳ್ಳೇದಾಗಲಿ, ಎಲ್ಲರಿಗೂ ಆಗಲಿ. ಶಿವಕುಮಾರ್ ಆತ್ಮೀಯ ಪರಮೇಶ್ವರ್ ಅವರು ಬೇಕಾದರೆ ಆಗಲಿ, ಎಲ್ಲರಿಗೂ ಆಗಲಿ. ನೋಡಿ, ಜಾಗತಿಕವಾಗಿ ಕಠಿಣ ಮುನ್ಸೂಚನೆ ನೀಡಿದ್ರು. ಹಾಗೆ ಕರ್ನಾಟಕದ ಜನತೆಗೆ ಮತ್ತು ರೈತರಿಗೆ ಶ್ರೀಗಳು ಶುಭ ಸುದ್ದಿ ನೀಡಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ಮಳೆ ಹಾಗೂ ಬೆಳೆಗೆ ಯಾವುದೇ ತೊಂದರೆ ಇಲ್ಲ. ನಾಡಿನಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುವಂತೆ ಕಾಶಿ ವಿಶ್ವನಾಥ ಹಾಗೂ ಪ್ರಯಾಗ್ರಾಜ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದೇನೆ. ರೈತರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಅಭಯ ಹಸ್ತ ನೀಡಿದ್ದಾರೆ. ಒಟ್ಟಾರೆಯಾಗಿ ಯುಗಾದಿ ನಂತರ ರಾಜ್ಯ ರಾಜಕಾರಣದಲ್ಲಿ ಯಾವ ತಿರುವು ಸಿಗಲಿದೆ ಎಂಬುದು ಶ್ರೀಗಳ ಈ ಸ್ಫೋಟಕ ಭವಿಷ್ಯದ ಮೂಲಕ ತೀವ್ರ ಕುತೂಹಲ ಕೆರಳಿಸಿದೆ.